HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಿಲ್ಲಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ, ಸಂವಿಧಾನ ಶಿಲ್ಪಿ ಪ್ರತಿಮೆಗೆ ಮಾಲಾರ್ಪಣೆ, ಅಂಬೇಡ್ಕರ್ ಆದರ್ಶ ಮೈಗೂಡಿಸಿಕೊಳ್ಳಲು ಸಚಿವ ರಾಜಣ್ಣ ಕರೆ. ಏಪ್ರಿಲ್ 17ರಂದು ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಸಂಪುಟದಲ್ಲಿ ಚರ್ಚೆ, ವರದಿ ಬಗ್ಗೆ ಪರ ವಿರೋಧ ಸರ್ವೇ ಸಾಮಾನ್ಯ, ಜಿಲ್ಲಾ ಮಂತ್ರಿ ಕೆಎನ್ ರಾಜಣ್ಣ ಹೇಳಿಕೆ. ಬಿಜೆಪಿ ಮುಖಂಡರಿಂದ ಜನಾಕ್ರೋಶ ಯಾತ್ರೆ, ಪೊಳ್ಳು ಭರವಸೆ, ಸುಳ್ಳಿನ ಅಪಪ್ರಚಾರ ನಿಲ್ಲಿಸಿ, ಬಿಜೆಪಿ ಪಕ್ಷದ ಮುಖಂಡರಿಗೆ ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ ಸಲಹೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗಗಳನ್ನು ನಾವೆಲ್ಲರೂ ಅನುಸರಿಸಬೇಕು, ಜೊತೆಗೆ ಮುಂದಿನ ಪೀಳಿಗೆಗೂ ಪರಿಚಯಿಸಬೇಕು. ಅವರ ವಿಚಾರಧಾರೆಗಳನ್ನು ಅರ್ಥೈಸಿಕೊಂಡು ಮೆಲುಕು ಹಾಕುವಂತಾಗಬೇಕೆಂದು ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 134ನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶ ಮೆಚ್ಚುವಂತಹ ವಿದ್ವತ್ತನ್ನು ಗಳಿಸಿದಂತಹ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿ ಶ್ರೇಣಿ ವಿರುದ್ಧ ಹೋರಾಡಿದ ಮಹಾನ್ ಹೋರಾಟಗಾರರು ಎಂದರು. ಸಮಾಜದಲ್ಲಿ ವಿದ್ಯಾವಂತರಾಗಿ ಆರ್ಥಿಕವಾಗಿ ಸದೃಢರಾಗಬೇಕು, ಸಂವಿಧಾನದ ಮೂಲಕ ನಮಗೆ ಬೇಕಾದಂತಹ ಹಕ್ಕುಗಳನ್ನು ಕೇಳುವ ಮನಸ್ಥಿತಿ ಹೊಂದಬೇಕು, ಅದಕ್ಕೆ ಫಲ ದಕ್ಕದೆ ಹೋದಾಗ ಹೋರಾಟ ಮಾಡುವಂತಹ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಎಂದರು. ಒಬ್ಬ ಅತ್ಯುನ್ನತ ವಿದ್ಯಾವಂತರಾಗಿ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗುವ ವಿದ್ವತ್ತನ್ನು ಹೊಂದಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮೊದಲು ಶಿಕ್ಷಣ ಪಡೆಯಬೇಕು, ನಂತರ ಸಂಘಟನೆಯೊಂದಿಗೆ ಹೋರಾಟ ಮಾಡಿ ತಮ್ಮ ಹಕ್ಕನ್ನು ಪಡೆಯಬೇಕೆಂಬ ಸಂದೇಶವನ್ನ ನೀಡಿದ್ದಾರೆ ಎಂದರು. ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಮುಖ ಶಿಲ್ಪಿಯಾಗಿದ್ದಾರೆ. ರಾಜಕೀಯ ಸ್ವಾತಂತ್ರ್ಯ ಏಕೆ ಬೇಕು ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರು ಕಾನೂನು ತಜ್ಞರಾಗಿ, ಬರವಣಿಗೆಗಾರರಾಗಿ, ಸ್ಕಾಲರ್ ಆಗಿ, ಸಂಪಾದಕರಾಗಿ, ತತ್ವಜ್ಞಾನಿಯಾಗಿ ಹೀಗೆ ಅನೇಕ ವಿಷಯಗಳಲ್ಲಿ ಅಗಾಧ ಪಾಂಡಿತ್ಯವನ್ನ ಹೊಂದಿದ್ದರು ಎಂದರು. ಹಾಸನ ನಗರಸಭೆ ಅಧ್ಯಕ್ಷರಾದ ಚಂದ್ರೇಗೌಡ ಅವರು ಮಾತನಾಡಿ, ಬಡತನದ ಕುಲುಮೆಯಲ್ಲಿ ಬೆಂದು ಕಷ್ಟಪಟ್ಟು ತನ್ನ ಸ್ವಂತ ಪರಿಶ್ರಮದಿಂದ ಓದಿ ಇಡೀ ವಿಶ್ವವೇ ಶಿರಬಾಗಿ ನಮಿಸುವ ಸಂವಿಧಾನವನ್ನು ರಚಿಸಿದ ಮಹಾನ್ ವ್ಯಕ್ತಿಯನ್ನ ಪಡೆದಿರುವ ಭಾರತೀಯರಾದ ನಾವು ಧನ್ಯರು ಎಂದರು. ಸಮುದಾಯದ ಮುಖಂಡರಾದ ಸಂದೇಶ್ ಮಾತನಾಡಿ, ಅಂಬೇಡ್ಕರ್ ಅವರು ಕೇವಲ ಅಸ್ಪೃಶ್ಯರಿಗಾಗಿ ಮಾತ್ರ ಹೋರಾಟ ಮಾಡಿದವರಲ್ಲ, ಎಲ್ಲಾ ಸಮುದಾಯದವರಿಗಾಗಿ ಶ್ರಮಿಸಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಸಮುದಾಯದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಮುಖಂಡರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಮಲ್ಲೇಶ್ ಗೌಡ, ಶಂಕರ್ ರಾಜ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾನು ಹೇಳ್ತಾ ಇರ್ತೀನಿ ಬಹಳಷ್ಟು ಸರಿ, ಏನಪ್ಪ ಎಲ್ಲ ಹಿಂದೂಗಳು ಅಂತ ಹೊರಡ್ಬಿಡ್ತೀರಿ, ನಾವೆಲ್ಲ ಯಾರಾಗಿದ್ದಲ್ಲ ಸ್ವಲ್ಪ ಒಂದು ಸರ್ಟಿಫಿಕೇಟ್ ಕೊಡ್ರಪ್ಪ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ಈಗ ಮಹಾತ್ಮ ಗಾಂಧಿನೂ ಕೂಡ ಹಿಂದೂನೇ, ಮಹಾತ್ಮ ಗಾಂಧಿಯನ್ನ ಕೊಂದಂತ ಗೋಡ್ಸೆನೂ ಹಿಂದೂನೇ. ನಾವು ಯಾವ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತೀವಿ ಅಂದರೆ ಮಹಾತ್ಮ ಗಾಂಧಿಯವರ ಹಿಂದುತ್ವವನ್ನು ನಾವು ಪ್ರತಿಪಾದನೆ ಮಾಡ್ತೇವೆ. ಯಾರು ಹಿಂದುತ್ವದ ಹೆಸರಿನಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ತಿರುಗ್ತಾರಲ್ಲ, ಅವರೆಲ್ಲ ಗೋಡ್ಸೆ ಹಿಂದುತ್ವವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ನಮಗೂ ಇರೋದು ಅವ್ರಿಗೆ ಇರ್ತಕ್ಕಂಥ ಇದೇ ವ್ಯತ್ಯಾಸ. ನಮ್ಮದು ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಏನು ಸಂದೇಶವನ್ನು ಕೊಟ್ಟರು ಹಿಂದುತ್ವದ ಬಗ್ಗೆ, ಆ ಹಿಂದೂಗಳು ಏನು ಗೋಡ್ಸೆ ಹಿಂದೂ ಧರ್ಮದ ಹೆಸರಿನಲ್ಲಿ ಗಾಂಧಿಯವರನ್ನು ಹತ್ಯೆ ಮಾಡೋದಂತ ಗೋಡ್ಸೆ ಹಿಂದುತ್ವ ಇತ್ತಲ್ಲ. ಏಪ್ರಿಲ್ 17ರಂದು ನಡೆಯುವ ಸಚಿವ ಸಂಪುಟದ ಸಭೆಯಲ್ಲಿ ಬೇರೆ ವಿಚಾರವಿಲ್ಲ. ಸಾರ್ವಜನಿಕರ ಸಲಹೆ, ಸಚಿವರ ಸಲಹೆಯನ್ನು ಮಂಡಿಸಿ ಅಂತಿಮವಾಗಿ ತೀರ್ಮಾನ ಕೈಗೊಳ್ಳಬಹುದು. ಅಲ್ಲಿವರೆಗೂ ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧ ನಡೆಯುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ಹಾಸನ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಬಿಹಾರ, ತೆಲಂಗಾಣ, ಸೀಮಾಂಧ್ರದಲ್ಲಿ ಜಾತಿ ಗಣತಿ ವರದಿಗಳು ಬಂದಿದ್ದು ಅಲ್ಲಿ ಕೂಡ ಪರ ವಿರೋಧದಂತಹ ಚರ್ಚೆಗಳು ನಡೆಯುತ್ತಿವೆ. ಇಲ್ಲಿಯೂ ಕೂಡ ಚರ್ಚೆ ನಡೆಯುತ್ತಿದ್ದು 2015ರಲ್ಲಿ 5 ಕೋಟಿ ಜನಸಂಖ್ಯೆ ಇತ್ತು, ಇವತ್ತು 7 ಕೋಟಿ 40 ಲಕ್ಷದ ಮೇಲಿದೆ. ಹಾಗಾಗಿ ಈ ವರದಿ ಅವೈಜ್ಞಾನಿಕ ಎಂದು ವಿರೋಧ ಪಕ್ಷದವರು ಹೇಳ್ತಿದ್ದಾರೆ. ಆದರೆ 2015ಕ್ಕೆ ಯಾವ ಜನಸಂಖ್ಯೆ ಇತ್ತು, ಆ ಜನಸಂಖ್ಯೆಯಲ್ಲಿ ಇವರು ಸುಮಾರು 90% ಮನೆಗಳಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿದ್ದಾರೆ. ಮನೆಯಲ್ಲಿ ಯಾರು ಹಿರಿಯರಿರುತ್ತಾರೆ ಅವರಿಂದ ಮಾಹಿತಿ ತೆಗೆದುಕೊಂಡು ಫಾರಂನಲ್ಲಿ ತುಂಬಿ ಅವರಿಂದ ಸಹಿ ಪಡೆದಿರೋ ದಾಖಲೆಗಳಿವೆ. ಈ ವರದಿಯಲ್ಲಿರುವ ಪ್ರಮುಖ ಅಂಶಗಳ ಬಗ್ಗೆ ಪರ ವಿರೋಧ ಮಾತುಗಳು ಬರುತ್ತಿವೆ. ಸರ್ಕಾರ ಇನ್ನೂ ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬಂದಿಲ್ಲ ಎಂದರು. ಜನರ ಅಭಿಪ್ರಾಯ, ಸಲಹೆ ಕ್ರೋಢೀಕರಿಸಿ ಏಪ್ರಿಲ್ 17ರಂದು ಏರ್ಪಡಿಸಿರುವ ಸಚಿವ ಸಂಪುಟ ಸಭೆಯಲ್ಲಿ ಬೇರೆ ವಿಷಯವಿಲ್ಲ. ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಸಾರ್ವಜನಿಕರ ಅಭಿಪ್ರಾಯಗಳು, ಸಚಿವರ ಸಲಹೆಗಳನ್ನು ಮಂಡಿಸುತ್ತೇವೆ ಎಂದರು. ಇವೆಲ್ಲವನ್ನು ಪರಿಗಣಿಸಿ ಅಂತಿಮವಾದ ತೀರ್ಮಾನ ತೆಗೆದುಕೊಳ್ಳುವ ಸಂಭವವಿದ್ದು ಅಲ್ಲಿವರೆಗೂ ಕೂಡ ಈ ವಿಷಯಗಳ ಪರ ವಿರೋಧ ಚರ್ಚೆ ನಡೆಯುತ್ತದೆ. ಸರ್ವೇ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧ ಚರ್ಚೆ ಇದ್ದಾಗಲೇ ಅದಕ್ಕೆ ಅರ್ಥ ಇರೋದು ಎಂದರು. ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು.
HCN ನ್ಯೂಸ್ ಹಾಸನ್. ಎಲ್ರಿಗೂ ನಮಗೂ ಒಳ್ಳೇದಾಗಬೇಕು, ನಿಮ್ಗಳಿಗೂ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು. ಓಕೆ, ಫೈನ್. ನೆಕ್ಸ್ಟ್ ಜಾತಿ ಗಣತಿದು ಈಗಾಗಲೇ ಬಿಹಾರಲ್ಲಿ ಮಾಡಿದ್ದಾರೆ, ಅದೇ ರೀತಿ ತೆಲಂಗಾಣದಲ್ಲೂ ಮಾಡಿದ್ದಾರೆ, ಮತ್ತು ಸೀಮಾಂಧ್ರದಲ್ಲೂ ಕೂಡ ಜಾತಿ ಗಣತಿಯ ವರದಿಗಳು ಬಂದಿವೆ. ಅಲ್ಲಿನೂ ಕೂಡ ಪರ ವಿರೋಧವಾದಂಥ ಕೆಲವು ಅಂಶಗಳನ್ನು ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ. ಇಲ್ಲಿನೂ ಕೂಡ ಇದೆ. 15ರಲ್ಲಿ 2015ರಲ್ಲಿ ಮಾಡಿದಂಥದ್ದು, ಮತ್ತು ಆಗ ಇದ್ದಂಥ ನಮ್ಮ ಪಾಪ್ಯುಲೇಷನ್ನು 5 ಕೋಟಿ ಪ್ಲಸ್ ಇರ್ತಾಯಿತ್ತು. ಈಗ 7 ಕೋಟಿ ಇದೆ, 7,40,00,000 ಮೇಲಿದೆ. ಈ ಹಿನ್ನೆಲೆಯಲ್ಲಿ ಇದು ವರದಿ ಅವೈಜ್ಞಾನಿಕ ಅಂತಕ್ಕಂಥ ವಾದ ವಿರೋಧ ಪಕ್ಷದವರು ಹೇಳ್ತಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS-equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸ್ವಲ್ಪವಾದರೂ ಸ್ವಾಭಿಮಾನ ಇದ್ರೆ ಯಾರ ಅವಧಿಯಲ್ಲಿ ಬೆಲೆ ಏರಿಕೆ ಹೆಚ್ಚಾಗಿದೆ ಈ ಬಗ್ಗೆ ವಾಸ್ತವಾಂಶವನ್ನ ರಾಜ್ಯದ ಜನರಿಗೆ ಪ್ರಾಮಾಣಿಕವಾಗಿ ತಿಳಿಸುವ ಮೂಲಕ ಪೊಳ್ಳು ಭರವಸೆ ಮತ್ತು ಸುಳ್ಳಿನ ಅಪಪ್ರಚಾರ ಮಾಡೋದನ್ನು ನಿಲ್ಲಿಸುವಂತೆ ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜ್ ಮತ್ತು ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಆಗ್ರಹಿಸಿದರು. ರಾಜ್ಯ ಬಿಜೆಪಿ ಮುಖಂಡರುಗಳು ಬೆಲೆ ಏರಿಕೆಯ ನೆಪ ಮುಂದಿಟ್ಟುಕೊಂಡು ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಮುಂಭಾಗದಿಂದ ಜನಾಕ್ರೋಶ ಪ್ರಾರಂಭಿಸಿದ್ರು. ಬಿಜೆಪಿ ಮುಖಂಡರು ಕೈಗೊಂಡಿರುವ ಈ ಯಾತ್ರೆಯು ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷದ ಆಕ್ರೋಶವೋ ಅಥವಾ ನಿಜವಾಗ್ಲೂ ಸಾರ್ವಜನಿಕರ ಆಕ್ರೋಶವೋ ಎಂಬುದನ್ನು ಪ್ರತಿಭಟನೆಯ ಮೊದಲು ಖಚಿತಪಡಿಸಬೇಕು. ಸಾರ್ವಜನಿಕರು ಯಾರು ವಿರೋಧ ಪ್ರತಿಭಟನೆ ಮಾಡಿಲ್ಲ, ಅಲ್ಲದೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವುದಿಲ್ಲ ಎಂದರು. ಕೇವಲ ತಮ್ಮ ಅಸ್ತಿತ್ವಕ್ಕಾಗಿ ಮತ್ತು ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಬಿವಿ ವಿಜೇಂದ್ರ ಅವರು ಪ್ರಯತ್ನ ಮಾಡುತ್ತಿರುವ ಯಾತ್ರೆ ಆಗಿರುತ್ತದೆ. ಅಲ್ಲದೆ ಕೇಂದ್ರದ ಹೈಕಮಾಂಡ್ನಿಂದ ಮೆಚ್ಚುಗೆ ಪಡೆಯಲು ಈ ಪ್ರತಿಭಟನೆ ಹಮ್ಮಿಕೊಂಡಿರುವುದು ದುರಂತವೇ ಸರಿ. ಬಿವಿ ವಿಜಯೇಂದ್ರ ಅವರ ಒಳಮರ್ಮವನ್ನ ಮತ್ತು ಹುನ್ನಾರವನ್ನ ತಿಳಿಯದ ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ, ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಅಶ್ವಥ್ ನಾರಾಯಣ್ ಹಾಗೂ ಸಿಟಿ ರವಿ, ಶ್ರೀರಾಮುಲು ಮುಂತಾದವರು ಸಹ ಅವರ ಜೊತೆ ಕೈಜೋಡಿಸುವ ಮೂಲಕ ಡಂಗುರ ಬಾರಿಸಿದ್ದು ಅಪಹಾಸ್ಯವೇ ಸರಿ. ವಾಸ್ತವವಾಗಿ ಬಿಜೆಪಿ ಮುಖಂಡರು ಪ್ರತಿಭಟನೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧವೇ ಹೊರತು ರಾಜ್ಯ ಸರ್ಕಾರದ ವಿರುದ್ಧವಲ್ಲ. ಇವರಿಗೆ ದಮ್ಮು ತಾಕತ್ತಿದ್ರೆ ಹಾಗೂ ರಾಜ್ಯದ ಜನತೆಗೆ ಕಿಂಚಿತ್ತು ಅನುಕೂಲ ಮಾಡಬೇಕೆಂಬ ಮನೋಭಾವನೆ ಇದ್ರೆ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡುವ ಮೂಲಕ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಬೆಲೆಯನ್ನ ಕಡಿಮೆ ಮಾಡುವಂತೆ ಮತ್ತು ಟೋಲ್ ದರವನ್ನು ಇಳಿಸುವಂತೆ ಪ್ರತಿಭಟನೆ ಮಾಡಿ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಿ ಎಂದರು. ಇದೇ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಶರ್ಮಾ, ಗ್ರಾಮೀಣ ಬ್ಲಾಕ್ ಕಮಿಟಿ ಅಧ್ಯಕ್ಷ ಚಂದ್ರಶೇಖರ್, ಜಿಲ್ಲಾ ಉಪಾಧ್ಯಕ್ಷ ವೆಂಕಟರಾಮು, ಐಟಿಸಿಎಲ್ ಅಧ್ಯಕ್ಷರಾದ ದಿನೇಶ್ ಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಭಿವೃದ್ಧಿ ಬಗ್ಗೆ ಆಗಲಿ, ಯಾವ ರೀತಿ ಸರ್ಕಾರಕ್ಕೆ ಸಲಹೆ ಕೊಡಬೇಕು ಅನ್ನೋದಾಗಲಿ ಅವ್ರ ಚಿಂತನೆ ಇಲ್ಲ. ಅವರಿಗೆ ಏನಾದರೂ ಒಂದು
ಬೇರೆ ವಿಚಾರವನ್ನು ಡೈವರ್ಟ್ ಮಾಡಿ ಜನಗಳನ್ನ ಯಾವುದಾದ್ರು ರೀತಿಯಲ್ಲಿ ನಮಗೆ ಆಕರ್ಷಣೆ ಮಾಡಬೇಕು, ನಮ್ಮ ಅಸ್ತಿತ್ವ ಕಳೆದು ಹೋಗ್ತಾ ಇದೆ ಅಂತಕ್ಕಂಥ ಒಂದು ಭಾವನೆಯಿಂದ ಈ ಬೆಲೆ ಏರಿಕೆಯನ್ನು ತಗೊಂಡಿದ್ದಾರೆ. ಈಗ ಬೆಲೆ ಏರಿಕೆ ಆಗತಕ್ಕಂಥ ವಿಚಾರ ಏನಂತಂದರೆ, ಮೊದಲನೇದೇನಂತಂದರೆ ಡೀಸೆಲ್ ಬೆಲೆನ ಏರಿಕೆ ಮಾಡೋದ್ರಿಂದ ಸರಕು ಸಾಗಾಣಿಕೆಗಳು ಜಾಸ್ತಿ ಆಗೋದ್ರಿಂದ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಆ ಡೀಸೆಲ್ಲು ಪೆಟ್ರೋಲ್ ಬೆಲೆನ ಏರಿಕೆ ಮಾಡ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥದ್ದು ಏನಿದ್ರು ಕೂಡ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅದರ ವಿರುದ್ಧವಾಗಿ ಇವರು ಮಾತಾಡಬೇಕಲ್ಲ. ಈಗ ಕ್ರೂಡ್ ಆಯಿಲು ನಮ್ಮಲ್ಲಿ ಹಿಂದೆ ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಇದ್ರೆ ಡೀಸೆಲ್ ರೇಟ್ ಕಡಿಮೆ ಇರೋದು. ಇವತ್ತು ಹಿಂದೆ 13ರಲ್ಲಿದ್ದಂಥ ರೇಟ್ಗಿಂತ ಇವತ್ತು ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಇದೆ. ಆದರೂ ಕೂಡ ಇವರು ಏರಿಸಿದ ನಂತರ ರಾಜ್ಯದಾದ್ಯಂತ ಜನಾಕ್ರೋಶ ಅನ್ನೋ ಒಂದು ನಾಮಧೇಯದ ಅಡಿಯಲ್ಲಿ ಪ್ರತಿಭಟನೆಯನ್ನ ಪ್ರಾರಂಭವನ್ನ ಮಾಡಿದರು. ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಮಾಡಿದಂಥ ಈ ಒಂದು ಪ್ರತಿಭಟನೆ ನೋಡಿದಾಗ, ಆ ಪ್ರತಿಭಟನೆಯಲ್ಲಿ ಸೇರಿದಂಥ ಜನಗಳನ್ನ ನೋಡಿದಾಗ ಎಲ್ಲೂ ಕೂಡ ಜನಾಕ್ರೋಶ ಅಂತೇನು ಅನ್ನಿಸ್ತಿಲ್ಲ. ಯಾಕೆಂದ್ರೆ ಆ ಪ್ರತಿಭಟನೆಯಲ್ಲಿ ಯಾರು ಕೂಡ ಸಾರ್ವಜನಿಕರು ಇರಲಿಲ್ಲ. ಅಲ್ಲಿದ್ದದ್ದು ಕೇವಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹಾಗೂ ಆ ಪಕ್ಷದ ಕಾರ್ಯಕರ್ತರು. ಅಂದ್ರೆ ಸಂಪೂರ್ಣವಾಗಿ ಅದು ಭಾರತೀಯ ಜನತಾ ಪಕ್ಷದ ಆಕ್ರೋಶ ಆಗಿತ್ತು ಹೊರತು ಜನಾಕ್ರೋಶದ ಪ್ರತಿಭಟನೆ ಆಗಿರಲಿಲ್ಲ. ಅಷ್ಟಕ್ಕೂ ಪ್ರತಿಭಟನೆಯನ್ನ ರಾಜ್ಯದ ಬಿಜೆಪಿ ಅಧ್ಯಕ್ಷರು ಏನು ಕರೆ ಕೊಟ್ಟಿದ್ದಾರೆ, ಅದು ನಿಶ್ಚಿತವಾಗ್ಲೂ ಬೆಲೆ ಏರಿಕೆ ವಿರುದ್ಧ ಕೈಗೊಂಡಂತ ಯಾತ್ರೆ ಆಗಿರಲಿಲ್ಲ. ಏನು ಇವತ್ತು ಬಿಜೆಪಿ ಪಕ್ಷದಲ್ಲಿ ಇವತ್ತು ಒಂದು ಮನೆ 3 ಬಾಗಿಲಾಗಿದೆ. ಶ್ರೀ ದೊಡ್ಡಮ್ಮ ಮತ್ತು ಶ್ರೀ ಚಿಕ್ಕಮ್ಮನವರ ಜಾತ್ರಾ ಮಹೋತ್ಸವವು ಅರಸೀಕೆರೆ ತಾಲೂಕು ಗಂಡಸಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. 5 ದಿನಗಳು ನಡೆದ ಜಾತ್ರೆಯು ಗುರುವಾರ ಸಂಜೆ 6 ಗಂಟೆಗೆ ಅಮ್ಮನವರಿಗೆ ಪುಣ್ಯಾಭಿಷೇಕ, ಮಧುವಣಿಗೆ ಶಾಸ್ತ್ರ, ಬಿದ್ರೆ ಅಮ್ಮನವರ ಕಳಸ ಸ್ಥಾಪನೆ, ಶುಕ್ರವಾರ ತೇರಿಗೆ ಕಳಸ ಧರಿಸೋದು, ಅನ್ನ ಹಾಕುವುದು, ಆರತಿ ಬಾನ, ಮಂಟಪದಲ್ಲಿ ಅಮ್ಮನವರನ್ನ ಕೂರಿಸಿ ಮೂಲಸ್ಥಾನಕ್ಕೆ ಕರೆತಂದರು. ಶನಿವಾರ ಸಂಜೆ 7 ಗಂಟೆಗೆ ಅನ್ನದಾಸೋಹ, ಸಿಡಿ ಉತ್ಸವ, ಮದ್ದು ಗುಂಡಿನ ಪ್ರದರ್ಶನ ಮತ್ತು ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಹೊನ್ನೇನಹಳ್ಳಿ ಗ್ರಾಮಸ್ಥರಿಂದ ಅದ್ದೂರಿ ಮೆರವಣಿಗೆ, ಚೋಮನ ಕುಣಿತ, ಶ್ರೀ ವೀರಭದ್ರೇಶ್ವರ ಸ್ವಾಮಿ, ಶ್ರೀ ಅಜ್ಜಯ್ಯ, ಶ್ರೀ ಕೆಂಚರಾಯ ಸ್ವಾಮಿ, ನಂತರ ಅದ್ದೂರಿ ಮಣೇವು ಕಾರ್ಯಕ್ರಮ ನಡೆಯಿತು. ಸೋಮವಾರ ಅಮ್ಮನವರ ದಿವ್ಯ ರಥೋತ್ಸವ ಬೆಳಗ್ಗೆ 10:30ಕ್ಕೆ ನಡೆಯಿತು. ಸಾವಿರಾರು ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕಾಗಮಿಸಿ ದೇವಿಯ ದರ್ಶನ ಪಡೆದರು. ಶ್ರೀ ದೊಡ್ಡಮ್ಮ ಮತ್ತು ಶ್ರೀ ಚಿಕ್ಕಮ್ಮ ದೇವಿಗೆ ಹೂವು ಮತ್ತು ದೀಪಗಳಿಂದ ಅಲಂಕರಿಸಲಾಗಿತ್ತು. ನಂತರ ಹಲವು ಬೀದಿಗಳಲ್ಲಿ ರಥೋತ್ಸವದ ಮೆರವಣಿಗೆ ಜರುಗಿತು. 5 ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಒಟ್ಟಾರೆ ಭಕ್ತಾದಿಗಳು ದೇವಿ ದರ್ಶನ ಪಡೆದು ಪುನೀತರಾದರು. ನಂತರ ಮಾತನಾಡಿದ ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದೇವೇಗೌಡ, ಯಾವುದೇ ಜಾತಿ ಭಿನ್ನಮತ ಇಲ್ಲದೆ ಈ ಜಾತ್ರಾ ಮಹೋತ್ಸವವನ್ನು 5 ದಿನಗಳ ಕಾಲ ಆಚರಿಸಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಗಂಡಸಿ ಗ್ರಾಮಸ್ಥ ವಿರೂಪಾಕ್ಷ, ಶಿಕ್ಷಕರಾದ ನಾಗಭೂಷಣ್, ಜಿಆರ್ ಮಂಜುನಾಥ್, ಅರ್ಚಕರಾದ ಕೃಷ್ಣ ಮೋಹನ್ ಕುಮಾರ್, ರಮೇಶ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿಜೆ ನಾಗರಾಜ್, ಗುಡಿಗೌಡ ಸ್ವಾಮಿ ಮತ್ತು ಮಂಜುನಾಥ್, ಸಂಜೀವ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ. ಏನು ನಡೆಸ್ಕೊಂಡ್ ಬಂದಿದ್ದಾರೋ, ಗುರುವಾರ ದಿವಸ ಮಧುವಣಿಗೆ ಶಾಸ್ತ್ರ, ಶುಕ್ರವಾರ ಬಾಯಿಬೀಗ, ಶನಿವಾರ ದಿವಸ ಗಂಗಸ್ಥಾನ ಮತ್ತು ಸಿಡಿಯನ್ನು ಮಾಡಿ ನಿನ್ನೆ ಪಕ್ಕದ ಊರಿನ ಹೊನ್ನೇನಹಳ್ಳಿ ಗ್ರಾಮಸ್ಥರ ಉತ್ಸವ ಇರುತ್ತೆ. ಇವತ್ತು ಮೊದಲನೇ ಮಣವು ಮತ್ತು ಪೂಜೆಯನ್ನು ಉರ್ಲಾಡಿ ಗ್ರಾಮಸ್ಥರು ಮಾಡಿದ್ದಾರೆ. ಇನ್ನು ಇಲ್ಲಿಂದ ದೇವಸ್ಥಾನ ಮುಟ್ಟವರೆಗೂ ಸಂಜೆ 6 ಗಂಟೆವರೆಗೂ ಊರಿನ ಪ್ರಮುಖ ಈ ಬೀದಿಯಲ್ಲಿ ಮಣವನ್ನು ಹಾಕ್ಕೊಂಡು ದೇವರುಗಳನ್ನ ಚಾಮುಂಡಿ ದೇವರುಗಳ ಕುಣಿತದ ಒಂದಿಗೆ ಉತ್ಸವ ನಡೆಯುತ್ತೆ. ಇದು ಇವತ್ತಿನದಲ್ಲ, ಹಿಂದೆ ಸಂಪ್ರದಾಯ ಪ್ರಕಾರವಾಗಿ ಹಿಂದಿನ ಕಾಲದಿಂದ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿರೋಂಥ ಪದ್ಧತಿ. 9, 10, 12 ಜನಾಂಗದ ಇದ್ದಾರೆ. ಅವರೆಲ್ಲರೂ ಸಹ ಸೇರಿ ಈ ಗ್ರಾಮ ದೇವತೆಯನ್ನು ತುಂಬಾ ಚೆನ್ನಾಗಿ ಆಚರಿಸಿದ್ರು, ಜಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಸಹ ಅದೇ ಹೋಗ್ತಾರೆ ಅಂತ ನಾವು ದೊಡ್ಡಮ್ಮ ಚಿಕ್ಕಮ್ಮನವರಿಗೆ ಬೇಡ್ತಾ ಹೇಳ್ತೀವಿ. ಹಾಸನ ನಗರದ ಡಿಸಿ ಕಚೇರಿ ಆವರಣದಲ್ಲಿ 134ನೇ ವರ್ಷದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆಯನ್ನ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಆಕರ್ಷಕ ಮೆರವಣಿಗೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಚಾಲನೆ ನೀಡಿದರು.
ಮೊದಲು ಡಿಸಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. ನಂತರ ಆವರಣದಲ್ಲಿಯೇ ಕಾರಿನಲ್ಲಿ ಆಕರ್ಷಕ ಮೆರವಣಿಗೆ ಬಳಿ ತೆರಳಿ ವಾಹನದಲ್ಲಿ ಇಡಲಾಗಿದ್ದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದ್ರು. ಇದಾದ ಬಳಿಕ ತಮ್ಮ ವಾಹನದಲ್ಲಿ ಹೊರಟರು. ಈ ಮೆರವಣಿಗೆಯ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್, ಹಾಸನ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್, ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ, ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ದಲಿತ ಮುಖಂಡರಾದ ನಾಗರಾಜ್ ಹೆತ್ತೂರು, ಜೈಬಿ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ಜಗದೀಶ್ ಚೌಡುವಳ್ಳಿ ಇತರರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನ್ ಧೀಮಂತ ನಾಯಕರು. ಅವರ ಚಿಂತನೆಗಳು, ಕೊಡುಗೆಗಳು, ವಿಶೇಷವಾಗಿ ಅವರು ಸಂವಿಧಾನ ರಚಿಸಿರುವುದು ರಾಷ್ಟ್ರಕ್ಕೆ ನೀಡಿದ ಬಹುದೊಡ್ಡ ಕೊಡುಗೆಯಾಗಿದೆ. ಭೂಮಿ ಮೇಲೆ ಸೂರ್ಯ ಚಂದ್ರರು ಇರುವವರೆಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರು ಶಾಶ್ವತವಾಗಿರುತ್ತದೆ ಎಂದು ಕಾರ್ಮಿಕ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದರು. ಧಾರವಾಡ ನಗರದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಂಯುಕ್ತವಾಗಿ ಆಯೋಜಿಸಿದ್ದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಒಂದು ಜಾತಿ ಸಮುದಾಯಕ್ಕೆ ಸೀಮಿತಗೊಳಿಸುವ ಪ್ರಯತ್ನವಾಗುತ್ತಿದೆ. ಆದರೆ ಅವರು ಜಾತಿ ಧರ್ಮಗಳನ್ನ ಮೀರಿ ನಿಂತ ಮಹಾನ್ ಮೇಧಾವಿ ನಾಯಕ. ಅವರು ಸಂವಿಧಾನದ ಮೂಲಕ ನೀಡಿದ ಕೊಡುಗೆಗಳಿಂದ ಇಂದು ನಮ್ಮ ರಾಷ್ಟ್ರ ಶಾಂತವಾಗಿದೆ, ಸುಗಮವಾಗಿದೆ, ಆಡಳಿತಾತ್ಮಕವಾಗಿ ಮುನ್ನಡೆಯುತ್ತಿದೆ. ಎಲ್ಲರಿಗೂ ಸಮಾನತೆ, ಸ್ವಾತಂತ್ರ್ಯ, ಅಭಿವ್ಯಕ್ತಿ ಮತ್ತು ಗೌರವಯುತ ಬದುಕು ಸಿಕ್ಕಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ ಎಂದು ಅವರು ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶೈಕ್ಷಣಿಕ ಸಾಧನೆ, ಚಿಂತನೆಗಳನ್ನು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಿಸುವ ಕಾರ್ಯವಾಗಬೇಕು. ಯುವ ಸಮೂಹದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆಗಳ ಕುರಿತು ಜಾಗೃತಿ ಮೂಡಿಸಬೇಕೆಂದು ಸಚಿವರು ಹೇಳಿದರು. ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು, ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಮಾಜಿ ಸಂಸದ ಐಜಿ ಸನದಿ, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಗೋಪಾಲ ಬ್ಯಾಕೋಡ, ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶಕೀರ ಸನದಿ, ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಬಿಎಸ್ ಮೂಕನೂರು ಮಠ, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಪಿ ಶುಭಾ, ರಾಜು ಕೋಟ್ಯನವರ, ಕಲ್ಮೇಶ ಹಾದಿಮನಿ, ಎಂ ಅರವಿಂದ, ಬೌದ್ಧ ಭಿಕ್ಕುಗಳು, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು ಹಾಗೂ ಮುಖಂಡರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಹಾಸನ ನಗರದ ಸರ್ಕಾರಿ ಕಲಾ ಕಾಲೇಜು, ವಿಜ್ಞಾನ ಕಾಲೇಜು ಹಾಗೂ ಎಂಸಿಇ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರೀಡಾಕೂಟಕ್ಕೆ ಮಳೆ ಅಡ್ಡಿಯಾದರೂ ಯಾವುದನ್ನು ಲೆಕ್ಕಿಸದೆ ಕ್ರಿಕೆಟ್ ಆಟೋಟ ಮುಂದುವರೆಸಿದರು. ಭಾನುವಾರ ಸಂಜೆ ಮಾಜಿ ಸಚಿವ ಎಚ್ಡಿ ರೇವಣ್ಣ, ಹಾಸನ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್, ಶ್ರವಣಬೆಳಗೊಳದ ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಅವರು 2ನೇ ದಿನದ ಕ್ರಿಕೆಟ್ ಕ್ರೀಡಾಕೂಟದ ಮೈದಾನಕ್ಕಾಗಮಿಸಿ ಶುಭ ಹಾರೈಸಿದರು. ನಂತರ ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ, ಹಾಸನದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಏರ್ಪಡಿಸಿದ್ದು ತಮ್ಮ ಉತ್ತಮ ಪ್ರದರ್ಶನ ನೀಡೋ ತಂಡಕ್ಕೆ ಬಹುಮಾನ ಸಿಗಲಿದೆ. ಜಿಲ್ಲೆಯ ಕ್ರೀಡಾಕೂಟ ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು. ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಆರೋಗ್ಯ ಮೇಳ, ಕ್ರೀಡಾಕೂಟದಂತಹ ಹಲವಾರು ಕಾರ್ಯಕ್ರಮಗಳನ್ನು ಪತ್ರಕರ್ತರು ಮಾಡಿಕೊಂಡು ಬರುತ್ತಿರುವುದು ಉತ್ತಮವಾಗಿದೆ. ಯಾವಾಗಲೂ ಕೆಲಸದ ಒತ್ತಡದಲ್ಲಿರುವ ಪತ್ರಕರ್ತರು ಬಿಡುವಿನ ಸಮಯದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ. ಬೇರೆ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಬಂದಿದ್ದು ಪ್ರತಿ ವರ್ಷ ವಿಶೇಷವಾಗಿ ಇಂತಹ ಕ್ರೀಡೆಯನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ ಎಂದರು. ರಾಜ್ಯದಲ್ಲಿ ಹಾಸನ ಜಿಲ್ಲೆಯ ಪತ್ರಕರ್ತರೆಂದರೆ ವಿಶೇಷ, ಜೊತೆಗೆ ಒಗ್ಗಟ್ಟಿನಿಂದ ಎಲ್ಲಾ ಕಾರ್ಯಕ್ರಮ ಮಾಡಿಕೊಂಡು ಹೋಗ್ತಾರೆ. ಇಂತಹ ಕಾರ್ಯಕ್ರಮ ಸದಾಕಾಲ ಮಾಡುತ್ತಿರಲಿ ಎಂದು ಹಾರೈಸಿದರು. ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಮಾನಸಿಕ ಹಾಗೂ ದೈಹಿಕ ಸ್ಫೂರ್ತಿಗೆ ಕ್ರೀಡೆ ಅತ್ಯವಶ್ಯಕ. ದೇಶದಲ್ಲಿ ಕ್ರಿಕೆಟ್ಗೆ ಸ್ವತಂತ್ರ ಪೂರ್ವದಿಂದಲೂ ಜನಪ್ರಿಯತೆ ಸಿಕ್ಕಿದ್ದು ಕೋಟ್ಯಾಂತರ ಮಂದಿ ನೆಚ್ಚಿನ ಕ್ರೀಡೆಯಾಗಿದೆ. ಭಾರತ ತಂಡವು ಉತ್ತಮ ಸಾಧನೆ ಮಾಡಿದೆ. ಇತ್ತೀಚೆಗೆ ದುಬೈನಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ವಿಶೇಷ ಸಾಧನೆ ಮಾಡಿದ್ದು, ಇತ್ತೀಚಿನ ದಿನಗಳಲ್ಲಿ ಐಪಿಎಲ್ ನಡೆಯುತ್ತಿರುವುದನ್ನು ಕಂಡಿದ್ದೇವೆ. ಬೇಸಿಗೆ ಕಾಲದಲ್ಲಿ ಹೊಲಗದ್ದೆ, ಬಯಲುಗಳಲ್ಲಿ ಕ್ರಿಕೆಟ್ ಆಡೋದನ್ನು ಕಂಡಿದ್ದೇವೆ ಎಂದರು. ಪ್ರತಿದಿನ ವ್ಯಾಯಾಮ ಮಾಡಿದ್ದಲ್ಲಿ ಕ್ರೀಡೆಯಲ್ಲಿ ನಿಶ್ಚಿತ ಗುರಿ ತಲುಪಲು ಸಾಧ್ಯ ಎಂದು ಸಲಹೆ ನೀಡಿದರು.
ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಮಾತನಾಡಿ, ರಾಜ್ಯ ಪತ್ರಕರ್ತರ ಸಂಘದ ಕ್ರೀಡಾಕೂಟವು ನಗರದ 3 ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದು, ಎಲ್ಲರೂ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಬಹುಮಾನ ತಮ್ಮದಾಗಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ರಾಜ್ಯ ಸಮಿತಿ ಸದಸ್ಯ ಎಚ್ಬಿ ಮದನಗೌಡ, ಕೆಯುಡಬ್ಲ್ಯೂಜೆ ಉಪಾಧ್ಯಕ್ಷರಾದ ಅಜ್ಜಮಾಡ ಕುಟ್ಟಪ್ಪ, ಭವಾನಿ ಸಿಂಗ್ ಠಾಕೂರ್, ಪುಂಡಲೀಕ ಬಾಳೋಜಿ, ಖಜಾಂಚಿ ವಾಸುದೇವ ಹೊಳ್ಳ, ಕಾರ್ಯದರ್ಶಿಗಳಾದ ಮತಿಕೆರೆ ಜಯರಾಮ್, ಸೋಮಶೇಖರ ಕೆರಗೋಡು, ನಿಂಗಪ್ಪ ಚಾವಡಿ, ಬಂಡಿಗೌಡ, ಜಿಲ್ಲಾ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್, ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಸಿ ಶಶಿಧರ್, ಸಣ್ಣ ಪತ್ರಿಕೆಗಳ ಸಂಪಾದಕರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ, ಎನ್ ರವಿಕುಮಾರ್, ಮೈಸೂರು ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್, ಮಾಜಿ ಅಧ್ಯಕ್ಷರಾದ ರವೀನಾ ಕಲ್ಗೂಡು, ಕೆಆರ್ ಮಂಜುನಾಥ್, ಲೀಲಾವತಿ, ಬಿಆರ್ ಉದಯಕುಮಾರ್, ಪ್ರಸನ್ನಕುಮಾರ್, ಉಪಾಧ್ಯಕ್ಷ ಮೋಹನ್, ಹರೀಶ್, ಕಾರ್ಯದರ್ಶಿ ಸಂತೋಷ್, ಪಿಎ ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನದಲ್ಲಿ ಒಂದು ಕ್ರೀಡಾಕೂಟ ಏರ್ಪಡಿಸಿ 2 ದಿನಗಳ ಕಾಲ ಎಲ್ಲ ಒಂದು ಇಲ್ಲಿಯೇ ಮುಂದುವರಿಯುವಂತೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇವತ್ತು ಹಾಸನದಲ್ಲಿ ಇವತ್ತು 2 ದಿನ ಬಿಡುವು ಮಾಡಿಸಿಕೊಂಡು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಇವತ್ತು ಒಂದು ಕ್ರೀಡಾಕೂಟದಲ್ಲಿ ಚಾಲನೆ ಮಾಡಿದ್ದಕ್ಕೆ ಎಲ್ಲರಿಗೂ ರಾಜ್ಯದ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ಜನರಿಗೆ ಒಳ್ಳೆಯದಾಗಿದೆ. ದಿವಸಗಳಿಂದನೂ ಕೂಡ ಈ ಒಂದು ಸುಮಾರು 4 ಕ್ರೀಡಾಂಗಣಗಳಲ್ಲಿ ಇವತ್ತು ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾವಳಿಗಳು ನಡೀತಿದ್ದು, ಇವತ್ತು ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮತ್ತು ಫೈನಲ್ ಹಂತಕ್ಕೆ ಈ ದಿವಸ ವಿಶೇಷವಾಗಿ ಬಂದಿದೆ. ಮಂಜಣ್ಣವರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಇದು ಕ್ರಿಕೆಟ್ ಜನಪ್ರಿಯವಾದಂಥ ಕ್ರೀಡೆಯಾಗಿ ಹೊರಹೊಮ್ಮಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಗ್ಲೆಂಡ್ನಲ್ಲಿ ಇದು ಪ್ರಾರಂಭ ಆದಂಥದ್ದು. ಇದು ಈಗಾಗಲೇ 25ರಿಂದ 30 ದೇಶಗಳಲ್ಲಿ ಇವತ್ತು ಕ್ರಿಕೆಟ್ ಆಡುವ ಒಂದು ಹವ್ಯಾಸವನ್ನು ಇಟ್ಕೊಂಡು ಕಾರ್ಯಕ್ರಮಗಳನ್ನ ನಮ್ಮ ಪತ್ರಕರ್ತರ ವಿಷಯಕ್ಕೆ ಮಾಡ್ಕೊಂಡ್ಬರ್ತಿರೋದು ನಮಗೂ ಕೂಡ ಒಂದು ಹಾಸನ ಕ್ಷೇತ್ರದ ಶಾಸಕರಿಗೆ ಬಹಳ ಸಂತೋಷ. ಅದೇ ರೀತಿ ತಮ್ಮ ಒಂದು ಬಿಡುವುದ ಸಮಯದಲ್ಲೂ ಕೂಡ ಈ ಒಂದು ರಾಜ್ಯ ಮಟ್ಟದ ಎಲ್ಲ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ಪತ್ರಕರ್ತರಿಗೆ ಕ್ರಿಕೆಟ್ ಆಡೋ ಮುಖಾಂತರ ಕ್ರೀಡೆಗೂ ಕೂಡ ಒತ್ತನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಪ್ರತಿಯೊಂದು ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಇದೆ ಅಂತ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕಿನ ಮಡಿನೂರು ಗ್ರಾಮದಲ್ಲಿರುವ ಜೈವಿಕ ಇಂಧನ ಉದ್ಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯದಿಂದ ಕ್ವಾಡ್ರಜನ್ ವೆಟ್ ಹೆಲ್ತ್ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಜೈವಿಕ ಇಂಧನ ಆಯೋಜಕರು ಎಸಿ ಗಿರೀಶ್ ಮತ್ತು ಡಾಕ್ಟರ್ ಡಿ ರಾಜೀವಲೋಚನಾ ಅವರು ಗಿಡ ನೆಡೋದ್ರ ಮೂಲಕ ಚಾಲನೆ ನೀಡಿದರು. ನಂತರ ಜೈವಿಕ ಇಂಧನ ಆಯೋಜಕರು ಎಸಿ ಗಿರೀಶ್ ಮಾತನಾಡಿ, ಜೈವಿಕ ಇಂಧನ ಉದ್ಯಾನವನದಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಡಾಕ್ಟರ್ ಡಿ ರಾಜೀವಲೋಚನಾ ಅವರು ಸಿಎಸ್ಆರ್ 10 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೃಷಿ ವಿಶ್ವವಿದ್ಯಾಲಯಕ್ಕೆ ಮತ್ತು ಜೈವಿಕ ಇಂಧನ ಉದ್ಯಾನವನಕ್ಕೆ ಗಿಡ ನೆಡಲು ನೀಡಿದ್ದಾರೆ. ವರ್ಷಕ್ಕೆ 10,000 ಸಸಿ ನೆಡೋದು. 2007ರಿಂದ ಇಲ್ಲಿವರೆಗೂ 17 ಗಿಡಗಳನ್ನು ಹಾಸನ ಜಿಲ್ಲೆಯಲ್ಲಿ ನೆಡಲಾಗಿದೆ. ಇಂತಹ ಸಂಸ್ಥೆಗಳು ಮತ್ತು ಬೇರೆ ಬೇರೆ ಸಂಘಗಳು, ಕಂಪನಿಗಳು ನಮಗೆ ಅನುದಾನ ಬಂದಾಗ ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬಹುದು ಎಂದರು. ಗಿಡವನ್ನು ನೆಟ್ಟು ಹೋಗುತ್ತೇವೆ, ಆದರೆ ಇವರು ಕೊಟ್ಟಂತಹ ಅನುದಾನದಲ್ಲಿ ಅದನ್ನು ಪೋಷಣೆ ಮಾಡಲು ಸಹಕಾರವಾಗುತ್ತದೆ. ಇಲ್ಲಿವರೆಗೂ 17 ಲಕ್ಷ ಗಿಡ ನೆಡಲಾಗಿದ್ದರೂ ಅದರಲ್ಲಿ 90ರಷ್ಟು ಗಿಡಗಳು ಉಳಿಯಬೇಕು. ಆದರೆ ನಮ್ಮಲ್ಲಿ 50ರಿಂದ 60ರಷ್ಟು ಗಿಡಗಳು ಉಳಿದುಕೊಂಡಿವೆ. ಜೈವಿಕ ಸಸಿಗಳಾಗಿರೋದ್ರಿಂದ ಎಷ್ಟು ಉಳಿದುಕೊಂಡಿವೆ. ಬೀಟೆ, ತೇಗ ಇತರೆ ಗಿಡ ಹಾಕಲಾಗಿದ್ರೆ 10% ಉಳಿಯುತ್ತಿತ್ತು. ಈಗ ನಾವು ಹಾಕಿರುವ ಗಿಡಗಳು ನೀರಿಲ್ಲದಿದ್ರೂ ಉಳಿದುಕೊಂಡಿರುತ್ತವೆ ಎಂದು ಕಿವಿ ಮಾತು ಹೇಳಿದ್ರು. ಇನ್ನು ಹೆಚ್ಚಿನ ಸಹಕಾರ ಕೊಡೋ ಮೂಲಕ ಹೆಚ್ಚಿನ ಗಿಡಗಳನ್ನು ಪೋಷಿಸುವ ಕೆಲಸ ಮಾಡಬೇಕಾಗಿದೆ ಎಂದರು. ನಾವುಗಳು ಪ್ರಾಣಿಗಳ ಮೆಡಿಸಿನ್ ವ್ಯಾಪಾರ ಮಾಡುವವರು ಜೈವಿಕಕ್ಕೂ ಏನಾದರೂ ಸಹಕಾರ ನೀಡಬೇಕೆಂಬುದು ಉದ್ದೇಶವಿದೆ. ಎಸಿ ಗಿರೀಶ್ ನೇತೃತ್ವದಲ್ಲಿ ಉತ್ತಮ ಗಿಡಗಳ ಪೋಷಣೆ ನಡೆಯುತ್ತಿದ್ದು, ಕಾಡನ್ನ ಬೆಳೆಸಿ ನಾಡನ್ನ ಉಳಿಸಲು ಜನರಿಗೆ ತಿಳುವಳಿಕೆ ಕೊಡುವ ಕೆಲಸವೆಂದರೆ ನಮಗೂ ಕೂಡ ಹೆಮ್ಮೆಯ ಉದ್ದೇಶವಾಗಿದೆ ಎಂದರು. ನಾವೊಂದು ಅಳಲು ಸೇವೆ ಮಾಡಿದ್ದೇವೆ. ಇಂತಹ ಕಾರ್ಯಕ್ರಮ ಹೆಚ್ಚು ಮಾಡಿ ಜನರಲ್ಲಿ ಸಾಮಾಜಿಕವಾದಂತಹ ಕಾಳಜಿ ಮೂಡಿಸಬೇಕಾಗಿದೆ. ಯಾರು ಕೂಡ ಮರಗಳನ್ನ ಕಡಿಯದೆ ಗಿಡ ನೆಡುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಎನ್ಎನ್ ನಾಗೇಂದ್ರ, ಎಚ್ಡಿ ಅರುಣ್, ಆರ್ ನಾಗೇಶ್, ಶಂಕರಮೂರ್ತಿ, ಬಿಆರ್ ಶ್ರೀಹರಿ, ಡಾಕ್ಟರ್ ಸಿಕೆ ಆನಂದ್, ಬಾಬು, ಡಾಕ್ಟರ್ ಎಸ್ ಮಂಜುನಾಥ್, ಗಿರೀಶ್ ಉಲ್ಲಾಸ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಲ್ರಿಗೂ ನಮಸ್ಕಾರ. ಈ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಜೈವಿಕ ಇಂಧನ ಉದ್ಯಾನದಲ್ಲಿ ಗಿಡ ನೆಡೋ ಕಾರ್ಯಕ್ರಮನ ಈ ಒಂದು ಸುದ್ದಿನ ನಾವು ಹಮ್ಮಿಕೊಂಡಿದ್ವಿ. ಇದರಿಂದ ನಾವು ಡಾಕ್ಟರ್ ರಾಜೀವಲೋಚನ್ ಅವರು ಕ್ವಾಡ್ರಜನ್ ಕಂಪ್ನಿಯ ಕ್ವಾಡ್ರಜನ್ ವೆಟ್ ಹೆಲ್ತ್ ಕೇರ್ ಲಿಮಿಟೆಡ್
ಬ್ಯಾಂಗ್ಳೂರು ಇವರ ಏನು CSR ಅನುದಾನ 10 ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಹಾಗೂ ಜೈವಿಕ ಇಂಧನ ಉದ್ಯಾನಕ್ಕೆ. ಎಲ್ರಿಗೂ ನಮಸ್ಕಾರ. ಇಲ್ಲೂ ಹಂಗೆ ಆಡ್ತೀನೋ. ಈ ಬಯೋಫ್ಯೂಯಲ್ ಸಂಸ್ಥೆ ನಮ್ಮ ಡಾಕ್ಟರ್ AC ಗಿರೀಶ್ ಅವರ ಮುಂದಾಳತ್ವದಲ್ಲಿ ಬಹಳ ಮುಂದುವರಿತಾ ಇದೆ. ಅವರು ನಮ್ಮನ್ನು ಬಂದು ಈ ರೀತಿ ನಾವು ವನಮಹೋತ್ಸವ ಮಾಡ್ತೀವಿ, ಮರಗಳನ್ನು ಬೆಳೆಸ್ತೀವಿ ಅಂತ ಒಂದು ಕಾರ್ಯಕ್ರಮವನ್ನು ನಮಗೆ ಒಂದು ಪ್ರಾಜೆಕ್ಟ್ ಆಗಿ ನಮಗೆ ಕೊಟ್ಟರು. ನಾವು ಒಂದು ಪ್ರಾಣಿಗಳ ಮೆಡಿಸಿನ್ ವ್ಯಾಪಾರದಲ್ಲಿರೋರು. ನಾವು ಜೈವಿಕವಾದಂತಹ ಏನೇ ಕಾರ್ಯಕ್ರಮಕ್ಕೂ ನಾವು ಸಹಕಾರವನ್ನು ನೀಡಬೇಕು ಅಂತ ನಮ್ಮ ಕಂಪನಿಯಲ್ಲಿ ಒಂದು ಉದ್ದೇಶ ಇದೆ. ಹಾಗಾಗಿ ಈ ರೀತಿ ವನಮಹೋತ್ಸವ, ಕಾಡನ್ನು ಬೆಳೆಸೋದು, ನಾಡನ್ನು ಉಳಿಸೋದು, ಜನಗಳಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡೋದು ನಮಗೂ ಅದರ ಒಂದು ಹೆಮ್ಮೆಯ ಉದ್ದೇಶ. ಹಾಗಾಗಿ ನಮ್ಮ ಕಡೆಯಿಂದ ಆದಂತಹ ಒಂದು ಅಳಿಲು ಸೇವೆಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ AC ಗಿರೀಶ್ ಅವರು ನಮ್ಮಲ್ಲೇ ಎಲ್ಲ ಸ್ನೇಹಿತರನ್ನು ಮಕ್ಕಳಿಗೆ ಉತ್ತಮ ಸಂಸ್ಕಾರ, ಆಚಾರ ವಿಚಾರಗಳನ್ನು ಕಲಿಸುವಲ್ಲಿ ತಾಯಿ ಪಾತ್ರ ಪ್ರಮುಖವಾದದ್ದು. ಮಕ್ಕಳಿಗೆ ವಿದ್ಯೆ ಕಲಿಸುವಲ್ಲಿ ದಾರಿದೀಪವಾಗಿರ್ತಾರೆ ಎಂದು ತುಮಕೂರು ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿ ಸಲಹೆ ನೀಡಿದರು. ಹಾಸನ ತಾಲೂಕು ಕಟ್ಟಾಯ ಹೋಬಳಿಯ ಸತ್ತಿಗ್ರಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ನೂತನ ದೇವಾಲಯದ ಜೀರ್ಣೋದ್ಧಾರ ಮತ್ತು ನೂತನ ವಿಗ್ರಹಗಳ ಪುನಃ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ತುಮಕೂರು ಮಠಾಧೀಶರು ಸೋಮವಾರ ಮಾತನಾಡಿ, ಧರ್ಮ ಸಂಸ್ಕೃತಿ ಉಳಿಸಿ ಬೆಳೆಸುವಂತಾಗಬೇಕು. ಪ್ರಾಮಾಣಿಕ ಜೀವನದ ಹಾದಿಯಲ್ಲಿ ನಾವು ನಡೆಯಬೇಕು. ಇದರಿಂದ ಆನಂದ, ನೆಮ್ಮದಿಯ ಜೀವನ ಸಿಗುತ್ತದೆ. ಒಂದು ಸಂಸಾರ ಸುಖ ಜೀವನವಾಗಬೇಕಾದ್ರೆ ಹೆಣ್ಣಿನ ಪಾತ್ರ ಬಹಳ ಮುಖ್ಯವಾದದ್ದು. ಮಕ್ಕಳಿಗೆ ಉತ್ತಮ ಸಂಸ್ಕಾರ, ಆಚಾರ ವಿಚಾರಗಳನ್ನು ಕಲಿಸುವ ತಾಯಿ ಮಕ್ಕಳಿಗೆ ವಿದ್ಯೆ ಕಲಿಸುವಲ್ಲಿ ಪ್ರಮುಖರಾಗಿರ್ತಾರೆ. ಹಳ್ಳಿ ಜೀವನ ಎಷ್ಟೇ ಕಷ್ಟವಿದ್ರೂ ಆದರ್ಶ ಜೀವನ ನಡೆಸುವಲ್ಲಿ ಪ್ರಾಮಾಣಿಕತೆ ಹೆಚ್ಚಿನದಾಗಿರುತ್ತದೆ ಎಂದರು. ದೇವರ ಪೂಜೆ ನಿರಂತರವಾಗಿ ನಡೆಯಬೇಕು, ಮನಸ್ಸು ಕಟ್ಟುವ ಕೆಲಸವಾಗಬೇಕು ಎಂದರು. ಸತ್ತಿಗರಹಳ್ಳಿ ಗ್ರಾಮದ ಯುವಕರು ಸೇನೆಯಲ್ಲಿ ದೇಶ ರಕ್ಷಣೆಗೆ ಹೆಚ್ಚಿನ ಯುವಕರು ಕೆಲಸ ಮಾಡುತ್ತಿರುವುದು ಸಂತೋಷದ ವಿಚಾರ. ಸತ್ತಿಗರಹಳ್ಳಿ ಸದಾಶಿವ ಸ್ವಾಮೀಜಿ ಉತ್ತಮ ಸ್ವಾಮೀಜಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಶಿವೈಕ್ಯರಾಗಿರುವ ಅವರು ನಮ್ಮೆಲ್ಲರಿಗೂ ನೆನಪಿರಲಿ ಎಂದು ಹೇಳಿದರು. ಹಿಂದಿನ ದಿನ ನುಗ್ಗೇಹಳ್ಳಿ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನೂತನ ವಿಗ್ರಹವನ್ನ 108 ಕುಂಭಗಳ ಸಮೇತ ಗಂಗಾ ಪೂಜೆಯೊಂದಿಗೆ ಗ್ರಾಮದ ಬೀದಿಗಳಲ್ಲಿ ನವಿಲೆ ರಾಜು ಅವರಿಂದ ಅಮೋಘವಾದ ಕರಡೆವಾದ್ಯ ಮತ್ತು ತುಮಕೂರಿನ ಸುಪ್ರಸಿದ್ಧ ಲಿಂಗಧೀರರು ಡಾ ವೀರೇಶ್ ಮತ್ತು ರೇಣುಕಾ ಪ್ರಸಾದ್ ರವರ ಭದ್ರಕಾಳಿ ವೇಷಧಾರಿಗಳಿಂದ ಹಾಗೂ ಮಂಗಳವಾದ್ಯಗಳೊಂದಿಗೆ ಉತ್ಸವ ನಡೆಯಿತು. ಸಿದ್ದಗಂಗೆಯ ಮಠಾಧೀಶರಾದ ಸಿದ್ದಲಿಂಗ ಮಹಾಸ್ವಾಮೀಜಿಗಳಿಂದ ಬೆಳಗ್ಗೆ ಕಳಸಾರೋಹಣ ಕಾರ್ಯಕ್ರಮ ನಡೆಯಿತು. ಸಾರ್ವಜನಿಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. 3 ದಿನಗಳ ಕಾಲ ಬಂದಂತಹ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ನುಗ್ಗೇಹಳ್ಳಿ ಪುರವರ್ಗದ ಮಠದ ಮಠಾಧೀಶರಾದ ಡಾ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ರಾಮಯೋಗೇಶ್ವರ ಬೇಬಿ ಮಠದ ಮಠಾಧೀಶರಾದ ಶಿವಬಸವ ಸ್ವಾಮಿಗಳು, ತೇಜೂರು ಸಿದ್ದರಾಮೇಶ್ವರ ಮಠದ ಮಠಾಧೀಶರಾದ ಕಲ್ಯಾಣ ಸ್ವಾಮೀಜಿ, ಟಿ ಮಾಯಗೌಡನಹಳ್ಳಿ ರಾಜಾಪುರ ಮಠದ ಮಠಾಧೀಶರಾದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ, ಕೇಸತ್ತೂರು ಮಠದ ಬಸವರಾಜೇಂದ್ರ ಸ್ವಾಮೀಜಿ, ಸಿಡಿಗಹಲೆ ಮಠದ ಮಠಾಧೀಶರಾದ ಇಮ್ಮಡಿ ಶಿವಲಿಂಗ ಸ್ವಾಮೀಜಿ, ಕಲ್ಮಠದ ಮಹಂತ ಸ್ವಾಮೀಜಿ ಹಾಗೂ ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ನವಿಲೆ ಪರಮೇಶ್ ಹಾಜರಿದ್ದರು. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ, ಸಂವಿಧಾನ ಶಿಲ್ಪಿ ಪ್ರತಿಮೆಗೆ ಮಾಲಾರ್ಪಣೆ, ಅಂಬೇಡ್ಕರ್ ಆದರ್ಶ ಮೈಗೂಡಿಸಿಕೊಳ್ಳಲು ಸಚಿವ ರಾಜಣ್ಣ ಕರೆ. ಏಪ್ರಿಲ್ 17ರಂದು ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಸಂಪುಟದಲ್ಲಿ ಚರ್ಚೆ, ವರದಿ ಬಗ್ಗೆ ಪರ ವಿರೋಧ ಸರ್ವೇ ಸಾಮಾನ್ಯ, ಜಿಲ್ಲಾ ಮಂತ್ರಿ KN ರಾಜಣ್ಣ ಹೇಳಿಕೆ. ಬಿಜೆಪಿ ಮುಖಂಡರಿಂದ ಜನಾಕ್ರೋಶ ಯಾತ್ರೆ, ಪೊಳ್ಳು ಭರವಸೆ, ಸುಳ್ಳಿನ ಅಪಪ್ರಚಾರ ನಿಲ್ಲಿಸಿ, ಬಿಜೆಪಿ ಪಕ್ಷದ ಮುಖಂಡರಿಗೆ ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ ಸಲಹೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.